ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಇದು. ಈಗಿನ ಕಾಲದಲ್ಲಿ ಬಡವನ ಮಗ ರಾಜನಾದ ರಾಮನಾದ ಸಿದ್ದರಾಮಯ್ಯನ ಕಥೆ ಇದು. ಅಹಿಂದ ವರ್ಗದ ಧ್ವನಿಯ ಕಥೆ ಇದು. ಕರ್ನಾಟಕದ ಬಿಜೆಪಿ ಅವ್ರನ್ನ ನಾನು ಪ್ರಶ್ನೆ ಮಾಡಕ್ ಬಯಸ್ತೇನೆ. 1971 ನಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಯುದ್ಧ ಗೆದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾ ದುರ್ಗಾ ಅಂತ ಕರೆದಿದ್ರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಬಿಜೆಪಿ ಅವ್ರನ್ನ ಕೇಳ್ತೀನಿ, ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನ ಹೊಗಳಿದಾಗ ಗ್ಯಾರಂಟಿಗಳು ಕೊಟ್ಟು ಬಡವರು ಹೊಟ್ಟೆ ತುಂಬಿಸ್ತಿದ್ರೆ ನಮ್ಮ CM DCM ನ ಹೊಗಳೋ ಕನಿಷ್ಠ ಸೌಜನ್ಯ ತೋರಿಸ್ಲಿಲ್ಲಲ್ವಾ ಸರ್ ನೀವು? ಅಣ್ಣ, ಒಂದೊತ್ತೂಟ ಇಟ್ರೇನೆ 100 ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರು ನಾವು. ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೆ. ಯಾರಿಗಾದ್ರೂ ಕಷ್ಟದಲ್ಲಿ 2,000 3,000 ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ನಲ್ಲಿ ತಿಂಗಳಿಗೆ 2,000 ಕೊಡ್ತಿದೀವಲ್ಲಣ್ಣ. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಕಾರಲ್ಲಿ ಡ್ರಾಪ್ ಹಾಕ್ಬಿಟ್ರೇನೆ ನಮ್ ಬಿಲ್ಡಪ್ಗಳು ಹಿಡಿಯಕ್ಕಾಗಲ್ಲ. ಅಂತದ್ದು ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಸರ್. ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ, ಅಮ್ಮ 2,000 ಬಿಜೆಪಿ ಅವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ 2,000 ನಿಮ್ಮ ಮನೆಗೆ ಕೊಡ್ತಿದೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ. ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಕೊಟ್ಟಿದ್ದೀವಿ. ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ 3 ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ. ಕರ್ನಾಟಕದ ರಾಜಕಾರಣದಲ್ಲಿ 3 ಜನ ತ್ರಿಮೂರ್ತಿಗಳಿದ್ದಾರೆ. ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಭರವಸೆ. ಬಡತನದಲ್ಲಿ ಹುಟ್ಟಿ ಚಾಮುಂಡಿ ಆಶೀರ್ವಾದದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ. ಕನಕಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ. ನಾನೆಲ್ಲ ಜನಕ್ಕೆ ಕೇಳಕ್ ಇಷ್ಟಪಡ್ತೀನಿ, ನಮ್ಮ ಸರ್ಕಾರ ಸದೃಢವಾಗಿದೆ, ನಾವು ಒಗ್ಗಟ್ಟಾಗಿದ್ದೀವಿ. ನಾನು ಬಿಜೆಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ನಿಮಗೆ ಈಗ ಅಡ್ಡ ಬರಲ್ಲ ಅಂದ್ರೆ ಸ್ವಲ್ಪ ಪ್ರೈಸ್ ಮಾಡಿ ಸರ್. ಬಿಜೆಪಿ ಅವ್ರಿಗೆ ಗೊತ್ತಾಗಿದೆ ನೆಕ್ಸ್ಟ್ ಟೈಮು ಅವ್ರ ಕಷ್ಟ ಅಂತ. ಅವ್ರು ಏನೇನೋ ಮಾಡ್ತಿದ್ದಾರೆ, ಆದ್ರೂ ಏನೇ ಮಾಡಲಿ ಹಾಸನಾಂಬೆಯ ಆಶೀರ್ವಾದ ಕೇಳ್ತಾ ಹಳ್ಳಿಯಲ್ಲಿ ಹುಟ್ಟಿದ ಸಿದ್ದರಾಮಯ್ಯನ ಸದ್ದು ದಿಲ್ಲಿಯಲ್ಲೇ. ಏನಣ್ಣ, ಒಂದು ಪಂಚಾಯತಿ ಮೆಂಬರ್ ಆಗೋದೇ ಕಷ್ಟನೇ. 15 ಬಡ್ಜೆಟ್ ಮಂಡಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನಂತ ಗಂಡಸ್ಬೇಕೇನಣ್ಣ? ಪಂಚಾಯತಿ ಮೆಂಬರ್ ಆಗೋದು ಎಷ್ಟು ಕಷ್ಟ ಅಣ್ಣ? ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂದ್ರೆ ಎಷ್ಟು ಕಷ್ಟ ಅಣ್ಣ? 15 ಬಡ್ಜೆಟ್, ಒಂದು ಆರೋಪ ಇಲ್ಲ, ಒಂದು ಕಳಂಕ ಇಲ್ಲ. ಅವರು ಮಾಡದೇ ಇರೋ ತಪ್ಪಿಗೆ ಬಿಜೆಪಿ ಅವರು ಸುಮ್ಮನೆ ಅವ್ರ ಬಗ್ಗೆ ಅಪವಾದ ಮಾಡ್ತಿದ್ದಾರೆ. ನಾನು ಹೇಳಕ್ಕೆ ಬಯಸ್ತೇನೆ, ಅಹಿಂದ ಹುಡುಗನಾಗಿ ಹೇಳಕ್ ಬಯಸ್ತೇನೆ, ಸಿದ್ದರಾಮಯ್ಯನವರು ಪ್ರಾಮಾಣಿಕರು. ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಪಕ್ಕದಲ್ಲಿ ಸಿದ್ದರಾಮಯ್ಯನೇ ಬರಿಬೇಕು. ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನ ನಾವು ಕಾಪಾಡಿಕೊಳ್ಳೋಣ. ಜೈ ಸಿದ್ದರಾಮಯ್ಯ.